ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ಅಯ್ಯೋ, ಎಂಥ ಒಳ್ಳೆ ಸೀರೆ. ನನಗಾದ್ರೂ ಕೊಟ್ಟಿದ್ದಿದ್ರೆ ಜೋಪಾನವಾಗಿ ಇಟ್ಕೊಂಡು ಒಂದ್ 4 ದಿನ ಉಟ್ಕೋತಿದ್ದೆ. ಯಾರಕ್ಕೆ ಸುಟ್ಟಿದ್ದು ಗೊತ್ತಿಲ್ಲಮ್ಮ. ಮುತ್ತೈದೆ ಆಗಿರೋ ನನ್ನ ಮಗಳು, ಮುತ್ತೈದೆ ಆಗಿರೋ ನಿನಗೆ ಪ್ರೀತಿಯಿಂದ ತಂದ್ಕೊಡ್ ಸೀರೆ ಹುಷಾರಾಗಿ ಇಟ್ಕೋಬೇಕಲ್ವೇನಮ್ಮ? ನಾನು ಇದನ್ನ ರೂಮಲ್ಲೇ ಇಟ್ಟಿದ್ದೆ. ಯಾರು ಬಂದು ಕತ್ಕೊಂಡು ಹೋದ್ರು ಯಾರಿಗೆ ಗೊತ್ತು? ಅಂದ್ರೆ ನೀನಿದನ್ನ ಸುಡ್ಲಿಲ್ವಾ? ಇಲ್ಲ. ಯಾರು ಸುಟ್ಟಿರ್ತಾರೆ? ಹೇಳಮ್ಮ, ಯಾರು ಈ ಕೆಲಸ ಮಾಡಿರೋದು? ಯಾಕಮ್ಮ ನನ್ನ ಮಗನ ಕಡೆ ನೋಡ್ತಾ ಇದೀಯಾ? ನಿಮ್ ಮಗಳು ಕೊಟ್ಟಿರೋ ಈ ಸೀರೆನ ನಿಮ್ ಮಗನೇ ಸುಟ್ಟು ಹಾಕಿರೋದು. ಅದಕ್ಕೆ ಏನ್ ಹೇಳ್ತಿದ್ದೀರಾ? ನಮ್ಮಣ್ಣ ಯಾಕೆ ಸೀರೆ ಸುಡ್ತಾನೆ? ಹೌದು, ನನ್ನ ಮಗ ಯಾಕಮ್ಮ ಈ ಸೀರೆ ಸುಡ್ತಾನೆ? ನನ್ನ ಮೇಲಿರೋ ಕೋಪಕ್ಕೆ ಕೆಲಸ ಮಾಡಿದಾನೆ. ಬೇಕಿದ್ರೆ ನಿಮ್ ಮಗನ್ನೇ ಕೇಳಿ. ಹೌದೇನೋ? ಅಣ್ಣಂಗೆ ಯಾಕೆ ಹೊಡಿತಿದ್ಯಾ? ಚೂನ ಹೊಡಿದೆ, ಇನ್ನೇನು ಹೊಗಳಕ್ಕಾಗತ್ತೆ? ಎಷ್ಟು ಪ್ರೀತಿಯಿಂದ ಈ ಸೀರೆ ತಂದ್ಕೊಟ್ಟಿದ್ದೆ ನೀನು. ಅನ್ಯಾಯವಾಗಿ ಈ ಸೀರೆನ ಸುಟ್ಟು ಹಾಕ್ಬಿಟ್ಟಿದ್ದಾನಲ್ಲ. ಇವತ್ತು ಸೀರೆ ಸುಟ್ಟವನು ನಾಳೆ ಮನೆನೇ ಸುಡಲ್ಲ ಅಂತ ಏನಮ್ಮ ಗ್ಯಾರಂಟಿ? ಅದಕ್ಕೆ ಹೇಳೋದು, ಯಾರನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗಬಾರ್ದು, ತಲೆನೇ ಭಾರ ಆಗುತ್ತೆ ಅಂತ. ನಿನ್ ಮೇಲೆ ನಂಬಿಕೆನ ಮನಪಾಲ್ ಮಾಡ್ಬಿಟ್ಟಿಯಲ್ಲೋ. ಎಷ್ಟು ಒಳ್ಳೆ ಸೀರೆ ಅನ್ಯಾಯವಾಗಿ ಸುಟ್ಟಾಕ್ಬಿಟ್ಟಿಯಲ್ಲೋ. ದುಷ್ಟ, ಹೆಂಗಾದ್ರೂ ಉಟ್ಕೊಳಕ್ಕಾಗಲ್ವಲ್ಲ ಇದನ್ನ? ನೀನೇ ಸೀರೆ ಸುಟ್ಟು ನನ್ನ ಅಣ್ಣ ಮಾಡ್ದ ಅಂತ ಯಾಕೆ ಸುಳ್ಳು ಹೇಳಿದೆ? ತಪ್ಪಲ್ವಾ? ಯಾಕೆ? ನಿಮ್ ಅಣ್ಣ ಮಾತ್ರ ನನಗ್ ಮೋಸದಿಂದ ತಾಳಿ ಕಟ್ಟಿದ್ ತಪ್ಪಲ್ವಾ? ಅವನ್ ಮಾತ್ರ ನನಗ್ ಮೋಸ ಮಾಡ್ಬೋದು, ನಾನ್ ಮಾತ್ರ ಸುಳ್ಳು ಹೇಳ್ಬಾರ್ದಾ? ಅಲ್ವಾ ಬೇಬಿ? ಗೈಸ್, ಎಕ್ಸ್ಕ್ಯೂಸ್ ಮೀ. ಯಾಕಣ್ಣ ನೀನ್ ಮಾಡದೇ ಇರೋ ತಪ್ಪನ್ನ ಯಾಕೆ ಮೈ ಮೇಲೆ ಹಾಕೊಂಡೆ? ಸೀರೆ ಸುಟ್ಟಿದ್ ನೀನಲ್ಲ, ಅವರು ಅಂತ ಯಾಕೆ ಹೇಳಲಿಲ್ಲ? ಅವಳ ಬಗ್ಗೆ ಅಮ್ಮಂಗೆ ಕೆಟ್ಟ ಅಭಿಪ್ರಾಯ ಇಲ್ಲ. ಇದನ್ನೆಲ್ಲ ಅವಳೇ ಮಾಡಿರೋದು ಅಂತ ಗೊತ್ತಾದ್ರೆ ಅಮ್ಮ ತುಂಬಾ ನೊಂದ್ಕೊಂತಾರೆ ಪುಟಿ.